ಹಲೋ, ಹೇಗಿದ್ದೀರಪ್ಪ ಎಲ್ಲ? ನಾನು ಒಂದು ರಾಗಿ ಶಾವಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ನಿಮಗೆ ಒಂದು ರೆಸಿಪಿ ಕೊಡ್ತೀನಿ. ಓಕೆ, ಟೇಸ್ಟಿಯಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ನೋಡಿಪ್ಪ, ಶಾವಿಗೆ ತೊಗೊಂಡಿದ್ದೀನಿ. ಇದು ನಿಮಗೆ ಎಷ್ಟು ಮಾಡ್ಕೋತೀರಾ ಅಷ್ಟು ಮಾತ್ರ ನೆನೆಸ್ಕೊಂಡ್ರೆ ಸಾಕು. ಇದು ಮುಳುಗೋವಷ್ಟು ನೀರು ಹಾಕೋಬೇಕಪ್ಪ. ಇನ್ನು ಸ್ವಲ್ಪ ಹಾಕ್ಕೊಳ್ಳಿ. ಓಕೆನಾ? ಈ ಥರ ನೋಡಿಪ್ಪ, ಮುಳುಗೋವಷ್ಟು ಇಷ್ಟು ನೀರು ಹಾಕಿ ಇದು ಒಂದು 5 ನಿಮಿಷ ನೆನಿಲಿಯಪ್ಪ. ಆಮೇಲೆ ಬಸಿಬೇಕಿದು. ನೋಡಿಪ್ಪ, 5 ನಿಮಿಷ ಆಗಿದೆ ನೋಡಿ. ಇಷ್ಟು ನೆಂದರೆ ಸಾಕು. ರಾಗಿ ಶಾವಿಗೆ ಪೂರ ಹೆಲ್ದಿ ಅಲ್ವಪ್ಪ. ಈಗ ಇದನ್ನು ಬಸ್ಕೊಂಬಿಡಿಪ್ಪ. ಇಲ್ಲ, ಹೀಗೆ ತುಂಬಾ ನೀಟಾಗಿ ಬಸ್ಬಿಡಬೇಕು. ಈಗ ಸ್ಟೀಮ್ ಮಾಡ್ತೀನಪ್ಪ. ಸ್ವಲ್ಪ ನೀರು ಇಟ್ಟಿದ್ದೀನಿ, ಸ್ವಲ್ಪ ಒಂದು ಪ್ಲೇಟ್ ಹಾಕೊಂಬಿಡಿ. ಸೇಮ್ ಇಡ್ಲಿ ಪ್ಲೇಟ್ ಥರನೇ ನೋಡಿ. ಇದರಲ್ಲಿ ಇಟ್ಬಿಟ್ಟು ಸ್ಟೀಮಲ್ಲಿ 1 ವಿಷಲ್ ಆಗಬೇಕಪ್ಪ. ಇದೆಲ್ಲ ನೋಡಿಪ್ಪ, ಆಗಿದೆ. 1 ವಿಷಲ್ ಆದರೆ ಸಾಕಿದ್ದು. ಈಗ ಇದಕ್ಕೆ ಬಗ್ಗಿಸ್ಕೋಬೇಕಪ್ಪ. ನೋಡಿಪ್ಪ, ಎಲ್ಲ ಇದನ್ನು ಪ್ಲೇಟಿಗೆ ತೆಗಿಬೇಕು ನೀವು. ಇದು ಆರಬೇಕಪ್ಪ. ಇದು ಸ್ವಲ್ಪ ಚೆನ್ನಾಗಿ ಆರಬೇಕಿದು. ಓಕೆ, ನೋಡಿಪ್ಪ, ಬಾಣಲೆ ಇಟ್ಟಿದ್ದೀನಿ. ಎಣ್ಣೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ನೀವು ಎಷ್ಟು ಮಾಡ್ತೀರ ಅಷ್ಟು. ಸಾಸಿವೆ, ಕಡಲೆಬೇಳೆ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ನೋಡಿಪ್ಪ, ಕಡಲೆಬೇಳೆ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಸ್ವಲ್ಪ ಆಗಲಿ. ಈಗ ಈರುಳ್ಳಿ ಹಾಕ್ಕೊಳ್ಳಿ, ಬಟಾಣಿ, ಬೀನ್ಸು, ಸ್ವೀಟ್ ಕಾರ್ನ್, ಸ್ವಲ್ಪ ಆಗಲಿ. ನೋಡಿಪ್ಪ, ಸ್ವಲ್ಪ ಹಾಕಿ ಮೀಡಿಯಮ್ ಉರಿ ಇಟ್ಕೊಳ್ಳಿ. ಯಾವುದು ಕಪ್ಪಗಾಗಬಾರ್ದು. ಇದು ಸ್ವಲ್ಪ ಉಪ್ಪು ಹಾಕ್ತೀನಪ್ಪ. ಸ್ವಲ್ಪ ಹಾಕಿ ಇದನ್ನು ಒಂಚೂರು ಕ್ಲೋಸ್ ಮಾಡ್ತೀನಪ್ಪ. ಸಿಮ್ ಮಾಡಿ ಕ್ಲೋಸ್ ಮಾಡಿ. ನೋಡಿಪ್ಪ, ಸಿಮ್ಮಲ್ಲೇ ಇಟ್ಟರೆ ಚೆನ್ನಾಗಾಗುತ್ತೆ. ಈಗ ಸ್ವಲ್ಪ ಕ್ಯಾರೆಟ್ ಹಾಕ್ತೀನಪ್ಪ. ಕ್ಯಾರೆಟ್ ಏನು ಜಾಸ್ತಿ ಬೇಯಬೇಕಾಗಿಲ್ವಲ್ಲ, ಅದಕ್ಕೆ ಸ್ವಲ್ಪ ಲೇಟಾಗಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಸ್ವಲ್ಪ ಹಾಕಿ. ಇದೇನು ಬಿಸಿಗೆ ಬೆಂದೋಗ್ಬಿಡುತ್ತೆ ಕ್ಯಾರೆಟ್, ಅದಕ್ಕೆ ಸ್ವಲ್ಪ ಲಾಸ್ಟಲ್ಲಿ ಹಾಕ್ಕೊಳ್ಳಿ. ನೋಡಿಪ್ಪ, 1-2 ನಿಮಿಷ ಕ್ಲೋಸ್ ಮಾಡಿದ್ದೀನಿ. ಕ್ಯಾರೆಟ್ ಕೂಡ ಹಾಕಿ 1-2 ನಿಮಿಷ ಕ್ಲೋಸ್ ಮಾಡಿದ್ದೀನಿ. ನೋಡಿ, ಚೆನ್ನಾಗಾಗಿದೆ. ಕಲರು ಚೆನ್ನಾಗಿ ಬಂದಿದೆ ಅಲ್ವಪ್ಪ. ಪೂರ ಹೆಲ್ದಿ ಇದು. ಹಬೆನಲ್ಲಿ ಒಂದ್ಸರಿ ಬೇಯುತ್ತೆ ಅಲ್ವಾ. ಇದು ರೆಡಿ. ಇದು ಮತ್ತು ನೀವು ಗೊತ್ತು ಶಾವಿಗೆ ಮಾಡ್ತೀರಲ್ಲ, ಸೇಮ್ ಇದಕ್ಕೆ ಒಗ್ಗರಣೆ ಹಾಕಿದಾಗೇ ಇದು ರೆಡಿ. ನಿಮ್ಗೆ ಯಾವಾಗ ಬೇಕೋ ಆವಾಗ ಬ್ರೇಕ್ಫಾಸ್ಟಿಗೆಲ್ಲ ಆಗುತ್ತೆಪ್ಪ ಇದು. ಇದಕ್ಕೆ ಉಪ್ಪು ಸ್ವಲ್ಪ ಬೇಕಪ್ಪ. ನಾನು ಒಗ್ಗರಣೆಗೆ ಮಾತ್ರ ಉಪ್ಪು ಹಾಕಿದ್ದೀನಿ. ಇದಕ್ಕೊಂದು ಸ್ವಲ್ಪ ಉಪ್ಪು ಬೇಕು. ಇದು ಬೇಯುವಾಗೆಲ್ಲ ಉಪ್ಪು ಹಾಕಿರಲ್ಲ, ಇವಾಗಲೇ ಹಾಕೋದು. ಇದಕ್ಕೆ ತೆಂಗಿನಕಾಯಿ ತುರಿ, ಎಣ್ಣೆ ಎಷ್ಟು ಒಗ್ಗರಣೆ ಎಷ್ಟು ಬೇಯಬೇಕು ಅಷ್ಟು ಒಗ್ಗರಣೆ ಎಣ್ಣೆ ಹಾಕ್ಕೊಂಡ್ರೆ ಸಾಕು. ತುಂಬ ಏನು ಬೇಕಾಗಲ್ಲ. ಇದಕ್ಕೆ ಎಳೆಯೋದಿಲ್ಲ ಎಣ್ಣೆ ಇದು. ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಲೆಮನ್. ಇಷ್ಟು ತುಂಬ ಟೇಸ್ಟಿಯಾಗಿ ತುಂಬ ಹೆಲ್ದಿಯಾಗಿ ಒಂದು ಬ್ರೇಕ್ಫಾಸ್ಟ್ ಆಗುತ್ತೆಪ್ಪ. ನೋಡಿ, ಸಖತ್ತಾಗಿದೆಲ್ಲ. ಸ್ಮೂತಾಗಿ ಆಡಿಸಿ. ಬರೀ ಸಿಮ್ಮಲ್ಲೇ ಇದೆ. ತುಂಬ ಟೇಸ್ಟಿಯಾಗಿರುತ್ತೆಪ್ಪ ಇದು. ಮತ್ತು ಬ್ರೇಕ್ಫಾಸ್ಟಿಗೆ ಬೋರ್ ಅನಿಸಲ್ಲ ತಿಂಡಿ. ಮತ್ತು ಹೆಲ್ದಿ ಬೇರೆ ಎಲ್ಲ ಚೆನ್ನಾಗಿರುತ್ತೆ. ನೋಡಿ, ಸಖತ್ತಾಗಿ ಬಂದಿದೆ ನೋಡಿ. ಆಗೋಯ್ತಪ್ಪ ಶಾವಿಗೆ ಉಪ್ಪಿಟ್ಟು. ನೋಡಿಪ್ಪ, ರೆಡಿ ರಾಗಿ ಶಾವಿಗೆ ಉಪ್ಪಿಟ್ಟು.
ಅದರಲ್ಲೂ ಬ್ರೇಕ್ಫಾಸ್ಟ್ಗೆ ತುಂಬ ಈಸಿಯಾಗಿ ಇಷ್ಟು ಬೇಗ ಆಗುತ್ತೆಪ್ಪ ಇದು, ಮತ್ತು ಪೂರ ಹೆಲ್ದಿ. ನಿಮಗೆ ಸರ್ವ್ ಮಾಡ್ತೀನಿ ನೋಡಿಪ್ಪ, ಸಖತ್ತಾಗಿದೆ. ಆಮೇಲೆ ಮಕ್ಕಳು ಅಷ್ಟೇಪ್ಪ, ಲಂಚ್ ಬಾಕ್ಸಿಗೆಲ್ಲ ಮತ್ತು ಬೆಳಿಗ್ಗೆನೆ ಹೆವಿ ಅನ್ಸೋದಿಲ್ಲ, ತುಂಬ ಚೆನ್ನಾಗಿರುತ್ತೆಪ್ಪ ಇದು. ತುಂಬ ವೆಜಿಟೇಬಲ್ಸ್ ಇರುತ್ತೆ ಮತ್ತು ತುಂಬ ಆಯಿಲ್ ಕೂಡ ಹಿಡಿಯಲ್ಲಪ್ಪ ಇದು, ಕರೆಕ್ಟಾಗಿರುತ್ತೆ ಆಯಿಲ್. ನೀವು ಒಗ್ಗರಣೆ ಬೇಯೋಷ್ಟು ಆಯಿಲ್ ಅಷ್ಟೇ ಹಾಕಿರೋದು ನಾನು ನೋಡಿ. ಓಕೆ, ಸಿ ಯು.